ಜಿಲ್ಲೆಯ ಆರಾಧ್ಯ ದೇವರಾದ ಶ್ರೀ ಶರಣಬಸವೇಶ್ವರ 204ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮೃದ್ಧಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಯೋಜನೆ ಮಾಡಲಾಗಿತ್ತು. ನಗರದ ಜಿಲ್ಲಾ ನ್ಯಾಯಾಲಯದ ಹತ್ತಿರ ಶ್ರೀ ಶರಣಬಸವೇಶ್ವರ 204ನೇ ಜಾತ್ರಾ ಮಹೋತ್ಸವದ ಹಾಗೂ ರಥೋತ್ಸವದ ಅಂಗವಾಗಿ ಸಮೃದ್ಧಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಅನ್ನದಾಸೋಹ ಮಾಡಿದರು. ಅಲ್ಲೇ ನಿಂದ್ರಿ, ಬಾಜು ನಿಂದ್ರಿ. ಸಾಕು ಬಿಡ್ರಿ ಸರ. ಬರ್ರಿ ಬಾಸ್. ಇದೇ ಸಂದರ್ಭದಲ್ಲಿ ಅಭಿಷೇಕ್ ಪಾಟೀಲ್ ಸೇರಿದಂತೆ ಅನೇಕರು ಮಾತನಾಡಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಶುಭ ಕೋರಿದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕಲಬುರಗಿಯ ಆರಾಧ್ಯ ದೇವರಂತ ಅನಿಸಿಕೊಂಡ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧ ಆದ ಶ್ರೀ ಶರಣಬಸವೇಶ್ವರ ಮಹಾರಾಜವರ 204ನೇ ಜಾತ್ರಾ ಮಹೋತ್ಸವ ಇಡೀ ಕಲಬುರಗಿ ಜಿಲ್ಲೆಗೆ ನಮ್ಮ ತಂದೆಯವರ ಪರವಾಗಿ ನಮ್ಮ ಕುಟುಂಬ ಪರವಾಗಿ ಹಾರ್ದಿಕ ಶುಭಾಶಯ ಕೋರ್ತೇವೆ. ಹಾಗೂ ಇಲ್ಲಿ ಇವತ್ತು ಹಲವಾರು ಕಡೆ ಯಾವ ಜಾತಿ ಅನ್ನೋದೇ ಏನು ಅನ್ನೋದೇ ಎಲ್ಲ ಜಾತಿ ಎಲ್ಲರೂ ಕೂಡಿ ನಾವು ಒಂದು ಏನು ಪ್ರಸಾದನ ಇಡೀ ಗುಲ್ಬರ್ಗದಲ್ಲಿ ಹಂಚ್ತಾ ಇದ್ದೀವಿ. ಇದು ನಮ್ಮ ಶರಣರ ಭಕ್ತಿ ಅಂತ ಹೇಳ್ಬೋದು. ನಾನು ಎಲ್ಲ ಭಕ್ತಾದಿಗಳಿಗೆ ಎಲ್ಲರಿಗೂ ಸಮಾಧಾನವಾಗಿ ತೇರನ ದರ್ಶನ ಮಾಡ್ಕೊಂಡು ಸಮಾಧಾನವಾಗಿ ತಮ್ಮ ಮನೆಗೆ ನಿಮ್ಮ ಸಣ್ಣ ಮಕ್ಕಳಿಗೆ ಕರ್ಕೊಂಡು ಜೋಪಾನವಾಗಿ ಕರ್ಕೊಂಡು ಹೋಗ್ಬೇಕಂತ ಆ ದೇವರಲ್ಲಿ ಕೂಡ ನಾನು ಬೇಡ್ಕೋತೀನಿ. ಎಲ್ರಿಗೂ ಆರಾಮವಾಗಿ ಮನೆ ತಲುಪಿಸ್ಬೇಕಂತ. ಹಾಗೆ ಎಲ್ರಿಗೂ ಶರಣಬಸವೇಶ್ವರ ಒಂದು ಜಾತ್ರಾ ಮಹೋತ್ಸವದ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ ಕೋರುತ್ತಾ ಇಲ್ಲಿ ನಾವು ಅನ್ನಪ್ರಸಾದ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಸಮೃದ್ಧಿ ಕರ್ನಾಟಕ ಜನ ಸಮಾಜ ಅವರ ಸಂಘದ ಪರವಾಗಿ ನಮ್ಮ ಗುರುವರಾಗಿರ್ಬೋದು, ನಮ್ಮ ಶಶಿಕಾಂತ್ ಆಗಿರ್ಬೋದು, ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಕೂಡಿ ಒಂದಿನ ಅನ್ನಪ್ರಸಾದ ಮಾಡ್ತಾಯಿದ್ದಾರೆ. ಅವರಿಗೂ ನಾನು ದೇವರಲ್ಲಿ ಬಿಡ್ಕೋತೀನಿ. ಎಲ್ಲ ಐಶ್ವರ್ಯ ಭಾಗ್ಯ ಎಲ್ಲ ಭಾಗ್ಯ ಸಿಗಲಿ ಅಂತ ದೇವರಲ್ಲಿ ಬಿಡ್ಕೊಂಡು ನಾನು ಮುಗಿಸ್ತೀನಿ. ಧನ್ಯವಾದಗಳು. ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಸಮೃದ್ಧಿ ಕರ್ನಾಟಕ ಜನಪರ ಸಮಿತಿ ವತಿಯಿಂದ ಪ್ರತಿ ವರ್ಷ ನಾವು ಅನ್ನದಾಸೋಹ ಮಾಡ್ತೇವೆ. ಹಾಗೂ ಈ ವರ್ಷನೂ ಅನ್ನದಾಸೋಹ ಮಾಡ್ತಿದ್ದೇವೆ. ಈ ಎಲ್ಲ ನಮ್ಮ ಉತ್ತರ ಕನ್ನಡವಾಗಿರುವ ನಮ್ಮ ಕಲಬುರಗಿ ಡಿಸ್ಟಿಕಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಪ್ರಸಿದ್ಧಿಯಾಗಿರುವ ಶ್ರೀ ಕಲಬುರಗಿ ಶರಣಬಸವೇಶ್ವರ ಅವರು ಎಲ್ಲ ನಮ್ಮ ರೈತರಿಗೆ ಮಳೆ ಎಲ್ಲಾನು ಕೊಟ್ಟು ಕಾಪಾಡಲಿ ಎಂದು ಆ ದೇವರನ್ನು ವಿನಂತಿ ಮಾಡಿಕೊಳ್ಳುತ್ತೇನೆ. ಹಾಗೆ ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಡ್ತಾ ಇದ್ದೀವಿ ನಾವು. ಸುಮಾರು ಒಂದು 1000 ಮಂದಿ ಮಾಡ್ತಾ ಇದ್ದೀವಿ. 1000 ಮಾಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟರ್ RJ32 ಕನ್ನಡ ನ್ಯೂಸ್, ಕಲಬುರಗಿ.